ಯಾರನ್ನೂ ಕೂಡ ದ್ವೇಷಿಸತಕ್ಕಂಥ ಕೆಲಸವನ್ನ ಮಾಡಿರಲಿಲ್ಲ. ರೈತರ ಪರವಾಗೂ ಕೂಡ ಕೆಲಸ ಮಾಡಿದ್ದಾರೆ. ಸರ್ಕಾರಿ ಕ್ಷೇತ್ರದಲ್ಲಿ ಮೂಲತಃ ವಕೀಲರಾಗಿದ್ದಂಥವರು, ಸ್ವಲ್ಪ ದಿನ ವಕೀಲರು ಕೆಲಸ ಮಾಡೋರು. ಆಮೇಲೆ 53ರಲ್ಲಿ ರಾಜಕಾರಣ ಪ್ರವೇಶ ಮಾಡಿ ಪುರಸಭೆಯ ಬಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿದ್ದರು. ಆಮೇಲೆ 2 ಬಾರಿ ಮೇಲ್ಮನೆಯ ಸದಸ್ಯರಾಗಿದ್ದರು. ಒಮ್ಮೆ ಮಾತ್ರ ಅವ್ರಿಗೆ ಮಂತ್ರಿ ಆಗಿದ್ದರು. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಸಾರಿಗೆ ಸಚಿವರಾಗಿದ್ದರು. ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಹೇಳಿದ್ದಾರೆ, ಅವರು ಇದ್ದಂತ ಕಾಲದಲ್ಲಿ ಸಾರಿಗೆ ಸಚಿವರಾಗಿದ್ದಂತ ಕಾಲದಲ್ಲಿ ಹಾಕಿದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಿದರು. ಅಲ್ಲಿವರೆಗೆ ಬಸ್ಗಳು ಇರಲೇ ಇಲ್ಲ ಅಲ್ಲಿಗೆ ಕೂಡಲ ಸಂಗಮಕ್ಕೆ. ಅವರು ಆ ಕಾಲದಲ್ಲಿ ಬೆಂಗಳೂರಿಂದ ಕೂಡಲ ಸಂಗಮಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಬಸ್ಗಳನ್ನ ಹಾಕಿದರು. ಸೊ ಲೋಕೋಪಯೋಗಿ ಇಲಾಖೆ, ನೀರಾವರಿ ಮತ್ತೆ ಶಿಕ್ಷಣ ಮತ್ತು ಸಹಕಾರ ಈ ಕ್ಷೇತ್ರಗಳಲ್ಲಿ ಹೆಚ್ಚು ಕೆಲಸಗಳನ್ನ ಮಾಡಿದ್ರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಹಳ ದೀರ್ಘಕಾಲ ಬದುಕಿದ್ರು. ನಾನು ಕೂಡ ಅವರ 100 ವರ್ಷ ಶತಮಾನೋತ್ಸವ ಕಾರ್ಯಕ್ರಮ ನಡೀತಲ್ಲ, ಆ ಕಾರ್ಯಕ್ರಮದಲ್ಲಿ ಬಂದಿದ್ದೆ ನಾನು. 23 ಡಿಸೆಂಬರ್ ನಲ್ಲಿ. ಈಗ 103 ವರ್ಷಗಳು ಮಾರ್ಗದರ್ಶನ. ಅವರು ಯುವಕರಿಗೆ, ವಿಶೇಷವಾಗಿ ಯುವ ಜನಾಂಗಕ್ಕೆ ದಾರಿದೀಪ ಅಂತಕ್ಕಂಥ ಮಾತುಗಳನ್ನ ಬದುಕಿದ್ದಾರೆ ಭೀಮಣ್ಣ ಖಂಡ್ರೆ ಅವರು. ಆ 103 ವರ್ಷಗಳ ಕಾಲ